ಅಕ್ರಮವಾಗಿ ಸಾಗಿಸುತ್ತಿದ್ದ ಪಡಿತರ ಅಕ್ಕಿ ಜಪ್ತಿ ಮಾಡಿದ ಅಧಿಕಾರಿಗಳು. ಅಕ್ರಮವಾಗಿ ಪಡಿತರ ಅಕ್ಕಿ ಸಂಗ್ರಹಿಸಿ ಹೆಚ್ಚಿನ ಬೆಲೆಗೆ ಬೇರೆ ಕಡೆ ಸಾಗಿಸುವವರ ಟಾಟಾ ವಾಹನ ವಶಕ್ಕೆ ತೆಗೆದುಕೊಂಡು 4 ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಸುಮಾರು 2540 ಕೆಜಿ ಪಡಿತರ ಅಕ್ಕಿಯನ್ನು ವಶಪಡಿಸಿಕೊಂಡಿದ್ದಾರೆ ಅಧಿಕಾರಿಗಳು. ಇನ್ನು ಕೆಲ ಜನ ಈ ಅಕ್ರಮ ಪಡಿತರ ಅಕ್ಕಿ ದಂಧೆಯಲ್ಲಿ ಶಾಮೀಲಿದ್ರೂ ಕೂಡ ಅವರ ಮೇಲೆ ಯಾವುದೇ ತರಹದ ಕಾನೂನು ಕ್ರಮ ತೆಗೆದುಕೊಂಡಿಲ್ಲ. ಅಕ್ರಮ ದಂಧೆಕೋರರಿಗೆ ಕೆಲವು ಅಧಿಕಾರಿಗಳ ಕೈವಾಡ ಇರಬಹುದೇನೋ ಎಂದು ಕರವೇ ಗಜಸೇನೆ ಅಧ್ಯಕ್ಷ ಮಾಳು ದುರ್ಗಣ್ಣವರ್ ಆರೋಪಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಮಹಲಿಂಗಪುರ ಪಟ್ಟಣದಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿ ಸಂಗ್ರಹಣೆ ಮಾಡಿ ಟಾಟಾ ವಾಹನದಲ್ಲಿ ತುಂಬುವಾಗ ಪೊಲೀಸ್ ಅಧಿಕಾರಿಗಳು ಮತ್ತು ಆಹಾರ ಇಲಾಖೆ ಅಧಿಕಾರಿಗಳು ಖಚಿತ ಮಾಹಿತಿ ಮೇರೆಗೆ ಜಂಟಿ ದಾಳಿ ನಡೆಸಿ ಸುಮಾರು 2540 ಕೆಜಿ ಪಡಿತರ ಅಕ್ಕಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಲ್ಲದೆ 4 ಜನರ ಮೇಲೆ ಎಫ್ಐಆರ್ ಕೂಡ ದಾಖಲಿಸಿದ್ದಾರೆ. A1 ಆರೋಪಿ ಅರುಣ್ ದಿಲೀಪ್ ನಾರಾಯಣ್ಕರ್, A2 ವಿನಾಯಕ್ ತೇಲಿ, A3 ಪ್ರಭು ತಿಪ್ಪಶೆಟ್ಟಿ, A4 ಲಾಲ್ಸಾಬ್ ಉರ್ಫ್ ದಾದಾ ಹಲಿಂಗಲಿ ಎಂಬುವರ ಮೇಲೆ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ವರದಿ ಆಸ್ಮಾ ಕಮಲ್ನವರ್.